ಇವತ್ತು ಶಾಸಕ ಸಿಟಿ ರವಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡ್ತಾ ಇದ್ದಂತೆ ಈತ ಬಿಜೆಪಿ ಕಾಂಗ್ರೆಸ್ ನಾಯಕರ ಆರೋಪ ಪ್ರತ್ಯಾರೋಪ ತಾರಕಕ್ಕೇರ್ಬಿಟ್ಟಿತ್ತು. ಸಿಟಿ ರವಿ ಬಂಧನವೇ ಕಾನೂನು ಬಾಹಿರ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರೆ ಇದೇನಾ ಬಿಜೆಪಿ ಸಂಸ್ಕೃತಿ? ಸಿಟಿ ರವಿ ಆ ರೀತಿ ಹೇಳಿದ್ದು ಸರಿನಾ ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಕಮಲ ಪಕ್ಷದ ಸದಸ್ಯ ಹಚ್ಚಿರುವಂತ ಕಿಚ್ಚು ಧಗ ಧಗ ಅಂತಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಯಸ್, ಇದು ಪರಿಷತ್ ಸದಸ್ಯ ಬಿಜೆಪಿ ಸಿಟಿ ರವಿ ಮಾಡಿರೋ ಸಾಲು ಸಾಲು ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೊಟ್ಟ ತಿರುಗೇಟು ಹಾಗೂ ಬಿಜೆಪಿ ನಾಯಕರು ಮಾಡ್ತಿರೋ ಸಮರ್ಥನೆ. ಕಾಂಗ್ರೆಸ್ ನಾಯಕರು ಸಿಟಿ ರವಿ ಹೇಳಿಕೆಯನ್ನ ಖಂಡಿಸಿದ್ರೆ ಕಮಲ ಕಲಿಗಳು, ಸಿಟಿ ರವಿಯನ್ನ ಬಂಧಿಸಿದ್ದೇ ತಪ್ಪು ಅಂತಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ವಲಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ವಿಚಾರವನ್ನ ಒಯ್ಯಬೇಕಿತ್ತ ಅನ್ನೋ ಅಸಮಾಧಾನವನ್ನ ಕೆಲ ನಾಯಕರು ಹೊರಹಾಕಿದ್ದಾರೆ. ರವಿ ಆರೋಪದ ಬಗ್ಗೆ ವರದಿ ಕೇಳಿದ್ದೇನೆ ಎಂದ ಗೃಹ ಸಚಿವರಿಗೆ ಇಲ್ವಾ ಸಿಟಿ ರವಿಯನ್ನ ಸುತ್ತಾಡಿಸಿದ ಮಾಹಿತಿ? ನಡುರಾತ್ರಿ ನನ್ನನ್ನ ಸಿಕ್ಕಲ್ಲಿ ಸುತ್ತಾಡಿಸಿದ್ರು ಅಂತ ಸಿಟಿ ರವಿ ಆರೋಪವನ್ನ ಮಾಡಿದ್ರು. ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ, ವರದಿ ಕೇಳಿದ್ದೇನೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕೇಸ್ ಕೋರ್ಟ್ನಲ್ಲಿದೆ, ನಾನು ಮಾತಾಡಲ್ಲ ಎಂದಿದ್ದಾರೆ. ಸಿಟಿ ರವಿಯನ್ನ ಸುತ್ತಾಡಿಸಿದ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ಇಲ್ಲ ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ. ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಇಟ್ ಬಿಕಮ್ಸ್ ಸಬ್ಜುಡಿಸ್. ಅದರಿಂದ ಯಾವ ವಿಚಾರಗಳನ್ನು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ. ಅದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿಲ್ಲ. ಪೊಲೀಸ್ನವರು ಅವರು ಸರಿ ಮಾಡಿದ್ದೀವಿ ಅಂತ ಅವರ ವಾದ ಇರ್ತದೆ. ಸಿಟಿ ರವಿ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆಶಿ ಸಿಟಿ ರವಿಯದ್ದು ಹರಕಲುಬಾಯಿ ಸಂಸ್ಕೃತಿ, ಪಕ್ಷದ ಲೀಡರ್ ಸಿಟಿ ರವಿಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಪಕ್ಷದವರು ಹೇಳಿದ್ರೆ ಖಂಡಿತ ಖಂಡಿಸ್ತಿದ್ದೆ ಎಂದಿದ್ದಾರೆ. ಇನ್ನು ಸಿಟಿ ರವಿ ಬೆನ್ನಿಗೆ ನಿಂತಿರುವ ವಿಜಯೇಂದ್ರ ನಡೆಯನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಹೇಳಿರೋ ವಿಡಿಯೋ ನಾವು ನೋಡಿದ್ದೇವೆ, ಇದು ಕಟ್ಟುಕತೆಯಲ್ಲ, ಬಿಜೆಪಿ ಸಮರ್ಥನೆ ದುರಾದೃಷ್ಟಕರ ಎಂದಿದ್ದಾರೆ. ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲುಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಕ್ಕೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಗೂ ಹಿಂಗೆ ಮಾತಾಡಿದ್ರು. ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲಿ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಬಗ್ಗೆ ಬಹಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದ್ರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ತರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟ್ ಅವರು ಅರ್ಥ ಮಾಡ್ಕೊಳ್ಬೇಕು. ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್. ಅವ್ರ ಪಾರ್ಟಿ ಲೀಡರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ. ಎಲ್ಲರೂ ಪಾರ್ಟಿ ಲೀಡರ್ ಸಪೋರ್ಟ್ ಮಾಡ್ಬೋದು, ಬಟ್ ಖಂಡಿಸ್ಬೇಕಲ್ಲ. ಬಳೆ ತೊಟ್ಟವ್ರ ಮೇಲೆ ಹಿಂಗ್ ಮಾಡಿದಿರಲ್ಲ ವಿಜೇಂದ್ರ ಅವರು, ದಯವಿಟ್ಟು ಅವ್ರ ಮಾತ್ ಮೇಲೆ ಇಡ್ತಾ ಇರ್ಬೇಕು. ಪ್ರಶ್ನೆ ಇರೋದು ನೀವು ಬಳೆ ತೊಟ್ಟಿದ್ದಲ್ಲ, ಯಾರು ಬಳೆ ತೊಟ್ಟಿದಾರಲ್ಲ ಅವ್ರ ಮೇಲೆ ಇಂಥ ಅವಾಚ್ಯವಾಗಿ ಮಾತಾಡಿರೋದು ನೀವು ಖಂಡಿಸ್ಬೇಕಾಗಿತ್ತು. ಆದ್ರೆ ಪಾಪ ಅವರು ಏನ್ ಮಾಡಕ್ ಆಗ್ತದೆ? ಪೂಜೆ ಅಪ್ಪಾಜಿ ಅವ್ರ ಮೇಲೆ ಅಷ್ಟಿದೆ, ಅವ್ರೇನ್ ಮಾಡ್ತಾರೆ? ಅವ್ರ ಹೆಂಗ್ ಸಮರ್ಥನೆ ಮಾಡ್ಕೋತಾರೆ? ಅವ್ರ ಮನೆಯಲ್ಲೇ ದೊಡ್ಡ ಹುಳುಕಿದ್ದಾಗ ಬೇರೆಯವ್ರಿಗೆ ಏನ್ ಬುದ್ಧಿವಾದ ಹೇಳ್ತಾರೆ? ಅದಕ್ಕೆ ಇವೆಲ್ಲ. ಸಿಟಿ ರವಿ ಅವರ ಹೇಳಿಕೆ ಏನಿದೆ ಅದ್ರ ಬಗ್ಗೆ ಇವತ್ತು ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಡ್ತಾ ಇರುವಂತದ್ದು ದುರಾದೃಷ್ಟಕರ. ಮತ್ತು ಇವತ್ತು ವಿಡಿಯೋ ನಾವೆಲ್ಲ ನೋಡಿದ್ದೇವೆ. ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ನ ಲೀಡರ್ಸ್ ಎಲ್ಲ ಇದನ್ನು ಕಟ್ಟುಕತೆ ಏನಲ್ಲ, ಕಟ್ಟುಕತೆ ಮಾಡೋದಕ್ಕೆ ನಮ್ಗೇನು ಅವಶ್ಯಕತೆ ಇಲ್ಲ. ಅಲ್ಲಿ ನಮ್ಮ ಅನೇಕ ಸದಸ್ಯರುಗಳು ಅವರ ಮುಂದೆನೇ ನಡೆದಿರುವಂತ ಘಟನೆ. ಅದರಿಂದ ಒಂದು ಮಹಿಳೆ ಬಗ್ಗೆ ಬಿಜೆಪಿಯ ಶಾಸಕ ಈ ತರ ಮಾತನಾಡಿದಾಗ ಅದು ಹೇಗೆ ಅದನ್ನ ನಾವು ಸಹಿಸ್ಕೋಬಹುದು ಹೇಳಿ? ಪೊಲೀಸರು ರಕ್ಷಣೆಯ ಹೊಸ ಮಾರ್ಗ ಹುಡುಕಿದ್ದಾರೆಂದ ಅಶೋಕ್. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದ ಶೆಟ್ಟರ್. ಬಿಜೆಪಿ ನಾಯಕರು ಸಿಟಿ ರವಿ ಬೆನ್ನಿಗೆ ನಿಂತಿದ್ದಾರೆ. ರಕ್ಷಣೆಯ ದೃಷ್ಟಿಯಿಂದ ಸಿಟಿ ರವಿಯನ್ನ ಕಬ್ಬಿನ ಗದ್ದೆಗೆ ಕರೆದುಕೊಂಡು ಹೋದ್ರು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ರವಿಯನ್ನ ಬಂಧಿಸಿದ್ದೇ ಕಾನೂನು ಬಾಹಿರ ಅಂದ ಶೆಟ್ಟರ್. ಸರ್ಕಾರ ತನ್ನ ಹಗರಣಗಳನ್ನ ಮುಚ್ಚಿ ಹಾಕೋಕೆ ಹೀಗೆಲ್ಲ ಮಾಡ್ತಾ ಇದೆ ಅಂತೇಳಿ ಆರೋಪಿಸಿದ್ದಾರೆ. ಹೊಸ ಒಂದು ಕಾನ್ಸೆಪ್ಟನ್ನು ಕೊಟ್ರಲ್ಲ, ಇನ್ಮೇಲೆ ಸೇಫ್ಟಿ ಅಂತ ಹೇಳಿದ್ರೆ ಅಂದರೆ ಸೇಫ್ಟಿ, ಕಬ್ಬಿನ ಗದ್ದೆಗಳು, ಕ್ವಾರಿಗಳು, 100 ಅಡಿ ಡೆಪ್ತ್ ಇರೋ ಕ್ವಾರಿಗಳು, ಫಾರೆಸ್ಟಲ್ಲಿ ಹೋಗ್ಬಿಟ್ರೆ
ಪೊಲೀಸವ್ರಿಗೆ ಏನು ಕೆಲಸನೇ ಇಲ್ಲ. ಅಲ್ಲಿರೋ ಪ್ರಾಣಿಗಳು, ಹುಲಿ, ಸಿಂಹ ಏನೇನಿದೆಯೋ, ಹುಲಿ, ಚಿರತೆ, ಕರಡಿ, ತೋಳ ಇವೇ ಕಾಯ್ತವೆ. ಅಧಿಕೃತವಾಗಿ ಸದನದ ದಾಖಲೆಗಳನ್ನು ನೋಡಲಾರ್ದೆ ನೀವು ಯಾವುದೋ ಆಡಿಯೋ ವಿಡಿಯೋದು ಯಾವುದೋ ರೆಕಾರ್ಡೋ ಇಲ್ಲದ ಸಾಕ್ಷಿ ಇಲ್ಲದೇ ಈ ಬಂಧನ ಮಾಡಿದ್ದಲ್ಲ, ಇದು ಕಂಪ್ಲೀಟ್ಲಿ ಕಾನೂನು ಬಾಹಿರ. ಈಗಾಗಲೇ ಈಗ ಹೈಕೋರ್ಟವರು ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ದಾರೆ. ಆಗ್ತಿಲ್ಲ ಅಂದರೆ ಇದೊಂದು ಷಂಡ ಸರ್ಕಾರ ಇದೆ. ಇದೊಂದು ಷಂಡ, ಇದು ಅಸಂಸದೀಯ ಪದ ಅಂತ ನನ್ನ ಮೇಲೆ ಕೇಸ್ ಹಾಕಬೇಕಲ್ಲ. ಷಂಡ ಸರ್ಕಾರ ಇದು. ಒಟ್ನಲ್ಲಿ ಸಿಟಿ ರವಿ ನೀಡಿದ್ದಾರೆ ಎನ್ನಲಾಗ್ತಾ ಇರೋ ಹೇಳಿಕೆ ಕಿಚ್ಚು ಹೆಚ್ಚಾಗಿದೆ. ಸಿಟಿ ರವಿ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ನಡುವೆ ಸರ್ಕಾರದ ನಡೆ, ಪೊಲೀಸ್ ಕ್ರಮದ ವಿರುದ್ಧ ಬಿಜೆಪಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ಇದು ಇನ್ಯಾವ ಹಂತಕ್ಕೆ ಮುಟ್ಟುತ್ತೆ, ಯಾವ ರೀತಿ ಅಂತ್ಯ ಆಗುತ್ತೆ ಅನ್ನೋದೇ ಕುತೂಹಲ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.